In this lecture, we will be discussing about another array operation, that is searching an element in the given array. So let's discuss the logic first. So consider this array, okay? 10, 20, 30, let's give 45, 25 ಈ ತರ array create ಮಾಡಿದೀವಿ. So ಈ particular array ಇಂದ we need to search whether element 45 ಪ್ರೆಸೆಂಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಫ್ರಮ್ ದಿಸ್ ಗಿವನ್ ಅರೇ. ಸೊ ಏನ್ ಮಾಡ್ಬೋದು? ಫಸ್ಟ್ ಥಿಂಗ್ ಇಸ್, ಇಫ್ ವಿ ವಾಂಟ್ ಟು ಸರ್ಚ್ ದ ಎಲಿಮೆಂಟ್, ಫಸ್ಟ್ ಕಂಪ್ಲೀಟ್ ಅರೇನ ಏನ್ ಮಾಡ್ಬೇಕು? ವಿ ವಿಲ್ ಟ್ರಾವರ್ಸ್. ಕರೆಕ್ಟ್. ಸೊ ಟ್ರಾವರ್ಸಿಂಗ್ ಬಂತು ಅಂದ್ರೆ ಆಬ್ವಿಯಸ್ಲಿ ವಿ ವಿಲ್ ಯೂಸ್ ಫಾರ್ ಲೂಪ್. ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಿದೆ ಇದನ್ನ ನಾವು ಕೀ ಅಂತ ಅಂದ್ಕೊಳ್ಳೋಣ. ದಿಸ್ ಇಸ್ ದ ಕೀ ವ್ಯಾಲ್ಯೂ. ಓಕೆ. ಸೊ ಈ ಕೀ ವ್ಯಾಲ್ಯೂನ ಸರ್ಚ್ ಮಾಡ್ತಿದೀವಿ. ಅಂಡ್ ನಾವು ಟ್ರಾವರ್ಸಿಂಗ್ ಅಂದ್ರೆ ಫ್ರಮ್ ದ ಫಸ್ಟ್ ವ್ಯಾಲ್ಯೂನ ನಾವು ಕಂಪೇರ್ ಮಾಡ್ತಾ ಹೋಗೋದು. ಸೊ ಐ ವಿಲ್ ಬಿ ಇನಿಷಿಯಲೈಸ್ ಟು 0. ಟರ್ಮಿನೇಟಿಂಗ್ ಕಂಡೀಷನ್ ಏನಾಗುತ್ತೆ? ಅರೇದು ಮ್ಯಾಕ್ಸಿಮಮ್ ಲೈಕ್ ಎಷ್ಟು ನಂಬರ್ ಆಫ್ ಲೆಂತ್ ಇದೆ ಅರೇದು, ದಟ್ ವಿಲ್ ಬಿ ದ ಫೈನಲ್ ಥಿಂಗ್, ಟರ್ಮಿನೇಟಿಂಗ್ ಕಂಡೀಷನ್. ಸೊ ಅದಕ್ಕೆ ಐನ ಲೆಟ್ಸ್ ಟೇಕ್ ಇಟ್ ಆಸ್ ಐ ಲೆಸ್ ದ್ಯಾನ್ ದಿಸ್ ವ್ಯಾಲ್ಯೂ ಎನ್. ಈಗ ಅರೇದು ಇಫ್ ದ ಸೈಜ್ ಆಫ್ ದ ಅರೇ ಇಸ್ ಎನ್, ಸೊ ಐ ವ್ಯಾಲ್ಯೂ ವಿಲ್ ಬಿ ಟರ್ಮಿನೇಟಿಂಗ್ ವೆನ್ ಇಟ್ ರೀಚಸ್ ದ ವ್ಯಾಲ್ಯೂ ಎನ್. ಅದಾದ್ಮೇಲೆ ಪ್ರತಿ ವ್ಯಾಲ್ಯೂನು ಕಂಪೇರ್ ಮಾಡ್ತಾ ಹೋಗ್ಬೇಕು. ಲೈಕ್ 10 ಜೊತೆ ಕಂಪೇರ್ ಮಾಡ್ತೀವಿ. ಇಫ್ ಇಟ್ ಈಸ್ ಕರೆಕ್ಟ್ ಏನಾಗುತ್ತೆ? ಇಫ್ ದ ಮ್ಯಾಚ್ ಇಸ್ ಫೌಂಡ್, ಮ್ಯಾಚ್ ಫೌಂಡ್ ಆಗುತ್ತೆ. ಸೊ ಫಾರ್ ಲೂಪ್ ಇಂದ ಎಕ್ಸಿಟ್ ಆಗುತ್ತೆ. ಅದಕ್ಕೆ ನಾವು ಒಳಗಡೆ ಬ್ರೇಕ್ ಕಂಡೀಷನ್ ಹಾಕ್ಬೇಕಾಗುತ್ತೆ. ಲೈಕ್ ವೆನ್ ದ ಮ್ಯಾಚ್ ಇಸ್ ಫೌಂಡ್, ಅವಾಗ ನಮ್ಗೆ ನೆಕ್ಸ್ಟ್ ವ್ಯಾಲ್ಯೂನ ಜೊತೆ ಕಂಪೇರ್ ಮಾಡುವಂತ ಅವಶ್ಯಕತೆ ಇರಲ್ಲ. ಕರೆಕ್ಟ್. ಸೊ ಅದಕ್ಕೇನೆ ವಿ ವಿಲ್ ಇನ್ಕ್ಲೂಡ್ ದ ಬ್ರೇಕ್ ಸ್ಟೇಟ್ಮೆಂಟ್ ವಿತ್ ಇನ್ ದ ಫಾರ್ ಲೂಪ್. ಬಟ್ ಇಫ್ ದ ಮ್ಯಾಚ್ ಇಸ್ ನಾಟ್ ಫೌಂಡ್, ಅವಾಗ ಏನಾಗ್ಬೇಕು? ಫಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡುತ್ತೆ. ಇಲ್ಲ ಮ್ಯಾಚ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಮೂವ್ ಆಗ್ಬೇಕು. ದಟ್ ಈಸ್ ಐ 0 ಇಂದ ಫಸ್ಟ್ ಇಂಡೆಕ್ಸ್ ಮೂವ್ ಆಗ್ಬೇಕು. ದಟ್ಸ್ ವೈ ವಿ ವಿಲ್ ಇನ್ಕ್ಲೂಡ್ ಐ ಪ್ಲಸ್ ಪ್ಲಸ್. ಇವಾಗ ಫಾರ್ ಲೂಪ್ ಒಳಗಡೆ ಏನ್ ಮಾಡ್ತಾ ಹೋಗ್ತೀವಿ ನಾವು? ಸಿ, ಫಸ್ಟ್ ವಿ ವಿಲ್ ಚೆಕ್ ವೆದರ್ ಎ ಆಫ್ ಐ ಏನಿದೆ ಅದು ನಮ್ ಕೀ ವ್ಯಾಲ್ಯೂ ಏನಂತ ತಗೊಂಡಿದೀವಿ ಅದಕ್ಕೆ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಇಫ್ ದಿಸ್ ಈಸ್ ಈಕ್ವಲ್, ನೆಕ್ಸ್ಟ್ ಏನ್ ಮಾಡ್ತೀವಿ? ಆಚೆಗೆ ಬರ್ತೀವಿ ಫಾರ್ ಲೂಪ್ ಇಂದ. ಕರೆಕ್ಟ್. ಸೊ ಅದಕ್ಕೇನೆ ವಿ ವಿಲ್ ಟೇಕ್ ಎನ್ ಇಫ್ ಸ್ಟೇಟ್ಮೆಂಟ್. ಅದ್ರೊಳಗಡೆ ಏನ್ ಬರೀತೀವಿ? ಎ ಆಫ್ ಐ. ಎ ಆಫ್ ಐ ಅಂದ್ರೆ ಅರೇಯಲ್ಲಿ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂ ಆಕ್ಸೆಸ್ ಆಗುತ್ತೆ. ಅದನ್ನ ನಾವ್ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀವಿ? ಈ ಕೀ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ. ಸೊ ಎ ಆಫ್ ಐ ಇಫ್ ಇಟ್ ಈಸ್ ಈಕ್ವಲ್ ಟು ಕೀ ವ್ಯಾಲ್ಯೂ, ನಮ್ಗೆ ಏನಾಗ್ಬೇಕು? ಇಟ್ ಶುಡ್ ಪ್ರಿಂಟ್ ಕೀ ಎಲಿಮೆಂಟ್ ಈಸ್ ಫೌಂಡ್ ಅಂತ. ಕರೆಕ್ಟ್. ಅದಾದ್ಮೇಲೆ ಏನಾಗ್ಬೇಕು ನಮ್ಗೆ? ಇಟ್ ಶುಡ್ ಕಮ್ ಔಟ್ ಆಫ್ ದಿಸ್ ಫಾರ್ ಲೂಪ್. ಫಾರ್ ಲೂಪ್ ಇಂದ ಆಚೆಗೆ ಬರ್ಬೇಕು ಅಂದ್ರೆ ವಿ ಕ್ಯಾನ್ ಇನ್ಕ್ಲೂಡ್ ಬ್ರೇಕ್, ಆರ್ ಐದರ್ ವಿ ಕ್ಯಾನ್ ಗಿವ್ ರಿಟರ್ನ್ 0. ಬ್ರೇಕ್ ಆದ್ಮೇಲೆ ರಿಟರ್ನ್ 0 ಅಂತ ಕೊಡ್ತೀವಿ. ಸೊ ದಿಸ್ ಇಸ್ ದ ಲಾಜಿಕ್. ವಿ ವಿಲ್ ಚೆಕ್, ವಿ ವಿಲ್ ಟ್ರಾವರ್ಸ್ ದ ಫಾರ್ ಲೂಪ್. ಟ್ರಾವರ್ಸಲ್ ಮಾಡುವಾಗ ಅಲಾಂಗ್ ವಿತ್ ದ ಟ್ರಾವರ್ಸಲ್ ಪ್ರತಿ ಎಲಿಮೆಂಟ್ ನು ಕೀ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಓಕೆ. ನಾವಿಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ನ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ವಿ ವಿಲ್ ಬಿ ಯೂಸಿಂಗ್ ಅ ಫ್ಲಾಗ್. ಫೌಂಡ್ ಅಂತ ಒಂದು ಫ್ಲಾಗ್ ಯೂಸ್ ಮಾಡ್ತೀವಿ. ಅದನ್ನ ಇನಿಷಿಯಲಿ 0ಗೆ ಇನಿಷಿಯೇಟ್ ಮಾಡಿ ಬಿಟ್ಟಿರ್ತೀವಿ ವೈಲ್ ಡಿಕ್ಲೇರಿಂಗ್ ಇಟ್ ಸೆಲ್ಫ್. ಸೊ ಯಾವಾಗ ಈ ಕೀ ಎಲಿಮೆಂಟ್ ಸಿಗುತ್ತೆ ಅವಾಗ ಏನ್ ಮಾಡ್ತೀವಿ? ಇಲ್ಲಿ ಫೌಂಡ್ ನ ವಿ ವಿಲ್ ಮೇಕ್ ಇಟ್ ಆಸ್ 1. ಫೌಂಡ್ ಈಕ್ವಲ್ಸ್ ಟು 1 ತಗೊಳ್ತೀವಿ. ಅಂಡ್ ದೆನ್ ಇನ್ಸ್ಟೆಡ್ ಆಫ್ ದಿಸ್ ಪ್ರಿಂಟ್ ಎಫ್ ನಾವ್ ಏನ್ ಮಾಡ್ತೀವಿ? ಬ್ರೇಕ್ ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಮಾಡ್ತೀವಿ. ಸೊ ಫೌಂಡ್ ಈಕ್ವಲ್ಸ್ ಟು 1 ಅಂತ ಮಾಡ್ಕೊಂಡು ಬ್ರೇಕ್ ಸ್ಟೇಟ್ಮೆಂಟ್ ಇಂದ ಆಚೆಗೆ ಬಂದ್ಮೇಲೆ ವಿ ವಿಲ್ ಚೆಕ್ ಇಫ್ ದ ಫೌಂಡ್ ವ್ಯಾಲ್ಯೂ ಇಫ್ ಇಟ್ ಈಸ್ ಈಕ್ವಲ್ ಟು 1 ಇದೆ ಅಂದ್ರೆ ವಿ ವಿಲ್ ಸೇ ದಟ್ ಎಲಿಮೆಂಟ್ ಇಸ್ ಫೌಂಡ್. ಇಲ್ಲ ಫೌಂಡ್ ಈಕ್ವಲ್ಸ್ ಟು 0ನೇ ಉಳ್ಕೊಂಡಿದೆ, ಈ ವ್ಯಾಲ್ಯೂ ಚೇಂಜ್ ಆಗಿಲ್ಲ ಅಂದ್ರೆ ಎಲಿಮೆಂಟ್ ಇಸ್ ನಾಟ್ ಫೌಂಡ್ ಅಂತ. ಏನಕ್ಕೆ ಅಂದ್ರೆ ಈ ಫೌಂಡ್ ಚೇಂಜ್ ಆಗ್ಬೇಕು ಅಂದ್ರೆ ಫಸ್ಟ್ ಈ ಇಫ್ ಸ್ಟೇಟ್ಮೆಂಟ್ ಏನ್ ತಗೊಂಡಿದೀವಿ ಅದು ಪ್ರೂವ್ ಆಗ್ಬೇಕು. ಕರೆಕ್ಟ್. ಸೊ ದಟ್ಸ್ ವೈ ಫೌಂಡ್ ಅಂತ ಒಂದು ಫ್ಲಾಗ್ ಇಟ್ಕೊಂಡಾದ್ರೂ ಮಾಡ್ಬೋದು, ಆರ್ ಡೈರೆಕ್ಟ್ಲಿ ಇಲ್ಲೇನೆ ಪ್ರಿಂಟ್ ದ ಎಲಿಮೆಂಟ್ ಇಸ್ ಫೌಂಡ್. ದಟ್ ಈಸ್ ಆಲ್ಸೋ ಓಕೆ. ಲೆಟ್ಸ್ ಗೆಟ್ ಇನ್ ಟು ದ ಪ್ರೋಗ್ರಾಮ್. ಸಿ, ಅರೇ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಅರೇ ಸೈಜ್ ಎನ್ ಅಂತ ತಗೊಂಡಿದೀವಿ. ಕೀ ಎಲಿಮೆಂಟ್ ಅಂಡ್ ಫ್ಲಾಗ್ ಯೂಸ್ ಮಾಡ್ತಿದೀವಿ ಇಲ್ಲಿ. ಸೊ ದಟ್ ಈಸ್ ಫೌಂಡ್. ನೆಕ್ಸ್ಟ್ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇಂಟು ದ ಅರೇ ಅಂತ ಕೇಳ್ತಿದೀವಿ. ಲೆಟ್ಸ್ ಅಸ್ಯೂಮ್ ದ ಎಲಿಮೆಂಟ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಆಸ್ 4. ಸೊ ಇಲ್ಲಿ ಅಗೇನ್ ವಿ ಆರ್ ಡೂಯಿಂಗ್ ದ ಬೌಂಡ್ ಚೆಕಿಂಗ್. ಸೊ ದಟ್ ಈಸ್ ಎನ್ ವ್ಯಾಲ್ಯೂ ನೆಗೆಟಿವ್ ಅಲ್ಲಿ ಇರಬಾರ್ದು ಅಂಡ್ ಇಟ್ ಶುಡ್ ನಾಟ್ ಎಕ್ಸೀಡ್ ದ ಮ್ಯಾಕ್ಸಿಮಮ್ ಇಂಟೀಜರ್ ಕಾನ್ಸ್ಟೆಂಟ್. ಇದೆರಡರಲ್ಲಿ ಯಾವ್ದಾದ್ರು ಒಂದಾಗಿದೆ ಅಂದ್ರೂ ಇಟ್ ವಿಲ್ ಸೇ ಇನ್ವ್ಯಾಲಿಡ್ ಅರೇ ಸೈಜ್.
ಅದಾದ್ಮೇಲೆ we are taking the input into the array. So that's why we are using the for loop ಮತ್ತೆ ಇಲ್ಲಿ scanf ಯೂಸ್ ಮಾಡಿದ್ವಿ. ಅದಾದ್ಮೇಲೆ ಅರೇಯಲ್ಲಿ ಬೇಕಾಗಿರುವಂತ ಯಾವ ಎಲಿಮೆಂಟ್ ನ ನಾವು ಸರ್ಚ್ ಮಾಡ್ತೀವಿ ಆ ಎಲಿಮೆಂಟ್ ನ ಸರ್ಚ್ ಮಾಡ್ತಿದೀವಿ, ಆ ಎಲಿಮೆಂಟ್ ಗೆ ಇನ್ಪುಟ್ ತಗೋತಿದೀವಿ, ದಟ್ ಈಸ್ ಕೀ. ಸೊ ಇಫ್ ದಿಸ್ ಇಸ್ ದ ಅರೇ, ಸೊ ಈ ರೀತಿ ಅರೇ ಇದೆ ಅಂದ್ರೆ ಲೆಟ್ಸ್ ಅಸ್ಯೂಮ್ ದ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್ ಆಸ್ 25, ಎಲಿಮೆಂಟ್ ಟು ಬಿ ಸರ್ಚ್ ಇಸ್ 25 ಅಂದ್ರೆ ಈ ಕೀ ಅಂತ ಏನ್ ವೇರಿಯೇಬಲ್ ಡಿಕ್ಲೇರ್ ಮಾಡಿದೀವಿ ಅದರಲ್ಲಿ 25 ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ವಿ ಹ್ಯಾವ್ ಟೇಕನ್ ದ ಫಾರ್ ಲೂಪ್, ಇದು ಟ್ರಾವರ್ಸಿಂಗ್ ಗೆ ಟು ರೀಡ್ ಈಚ್ ಇಂಡೆಕ್ಸ್ ವ್ಯಾಲ್ಯೂಸ್ ನ ಮೂವ್ ಮಾಡ್ತಾ ಹೋಗೋದಕ್ಕೆ ಈ ಫಾರ್ ಲೂಪ್ ತಗೊಂಡಿದೀವಿ. ಅಂಡ್ ಆಫ್ಟರ್ ದಟ್ ಈ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ನಾವು ಪ್ರತಿ ವ್ಯಾಲ್ಯೂನ ಅಂದ್ರೆ ಅರೇಲಿ ಇರುವಂತ ಪ್ರತಿ ವ್ಯಾಲ್ಯೂನ ವಿ ವಿಲ್ ಬಿ ಕಂಪೇರಿಂಗ್ ಇಟ್ ವಿತ್ ದ ಕೀ ವ್ಯಾಲ್ಯೂ. ಸೊ ಕೀ ವ್ಯಾಲ್ಯೂ ಜೊತೆ ಕಂಪೇರ್ ಆಗಿ ಇಫ್ ಸ್ಟೇಟ್ಮೆಂಟ್ ಇದು ಟ್ರೂ ಆಯ್ತು ಅಂದ್ರೆ ಏನಾಗುತ್ತೆ, ಎಲಿಮೆಂಟ್ ಫೌಂಡ್ ಅಟ್ ದ ಪೊಸಿಷನ್ ಪ್ರಿಂಟ್ ಮಾಡುತ್ತೆ ಅಂಡ್ ಫೌಂಡ್ ಏನಿದೆ ಇದನ್ನ 1 ಗೆ ಇನಿಷಿಯಲೈಸ್ ಮಾಡ್ತಿದೀವಿ, ಫ್ಲಾಗ್ ನ 1 ಗೆ ಇನಿಷಿಯಲೈಸ್ ಮಾಡ್ತೀವಿ ಅಂಡ್ ವಿ ವಿಲ್ ಕಮ್ ಔಟ್ ಆಫ್ ದ ಫಾರ್ ಲೂಪ್ ಯೂಸಿಂಗ್ ದ ಬ್ರೇಕ್ ಸ್ಟೇಟ್. ಇಫ್ ದ ಎಲಿಮೆಂಟ್ ಇಸ್ ನಾಟ್ ಫೌಂಡ್, ಅವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಇಫ್ ಕಂಡೀಷನ್ ಹತ್ರ ಬರುತ್ತೆ, ಇಟ್ ವಿಲ್ ಚೆಕ್ ಫೌಂಡ್ ವ್ಯಾಲ್ಯೂ ಚೇಂಜ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಫೌಂಡ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ ಅಂದ್ರೆ 0ನೇ ಇರುತ್ತೆ. ಸೊ 0 = 0 ಏನಾಗುತ್ತೆ, ಟ್ರೂ ಆಗುತ್ತೆ ಇಫ್ ಕಂಡೀಷನ್ ಅಂಡ್ ಇಟ್ ವಿಲ್ ಪ್ರಿಂಟ್ ಎಲಿಮೆಂಟ್ ನಾಟ್ ಫೌಂಡ್. ಗಾಟ್ ಇಟ್? ಸೊ ನಾವು ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. See, this is the program. Enter the number of elements ಅಂತ ಕೇಳ್ತೆ. Let's give it as 4. Array elements na 23, 67, 89, 34. Okay. So element to be searched 89 ಅಂತ ಕೊಡೋಣ. ಸಿ ಯಾವ ಪೊಸಿಷನ್ ಅಲ್ಲಿ ಇದೆ ಅದು ಪ್ರಿಂಟ್ ಆಗ್ತದೆ. ಎಲಿಮೆಂಟ್ ಇಸ್ ಫೌಂಡ್ ಅಟ್ 3rd ಪೊಸಿಷನ್. ಇಂಡೆಕ್ಸ್ ಆದ್ರೆ ಯು ವಿಲ್ ಗಿವ್ ಐ, ಇಲ್ಲಿ %i ಕೊಟ್ಟಿರ್ತೀರಾ. ಹಿಯರ್ %d ಜಸ್ಟ್ ಐ ಕೊಟ್ರೆ ಇಂಡೆಕ್ಸ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ನಾವು ಪೊಸಿಷನ್ ಪ್ರಿಂಟ್ ಮಾಡ್ತಿರೋದ್ರಿಂದ ಹಿಯರ್ ವಿ ಹ್ಯಾವ್ ಗಿವನ್ i+1. ಅದೇ ತರ ಲೆಟ್ಸ್ ಗಿವ್ ಇಟ್ as 4, 23, 45, 67. ಓಕೆನಾ? ಎಲಿಮೆಂಟ್ ಇಲ್ಲಿ ನಾನು ಅರೇಗೆ ಇನ್ಪುಟ್ ಕೊಟ್ಟಿರೋದನ್ನ ಕೊಡಲ್ಲ. ಲೆಟ್ಸ್ ಗಿವ್ ಇಟ್ as 56. ಅರೇ ಇಲ್ಲ ಎಲಿಮೆಂಟ್. ಸಿ ಎಲಿಮೆಂಟ್ ನಾಟ್ ಫೌಂಡ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ಸರ್ಚಿಂಗ್ ಅನ್ ಎಲಿಮೆಂಟ್ ಇನ್ ದ ಗಿವನ್ ಅರೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವಿತ್ IQ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.